ಆದರೆ ಇನ್ನೊಂದೇನು ಅಂತ ಹೇಳಿದರೆ, ಇವರು 5 ಮಂದಿ, ದ್ರೌಪದಿ ಒಬ್ಬಳೆ, ಇವರೊಟ್ಟಿಗೆ ಹೇಗೆ ಸಂಸಾರ ಮಾಡ್ತಾ ಇದ್ಲವಳು? ಈ ವಿಷಯದಲ್ಲಿ ಏನಾದರೂ ಗೊಂದಲ ಬರಲಿಕ್ಕೆ ಸಾಧ್ಯ ಉಂಟು. ಈ ಕಾರಣದಿಂದ ಈ ಬ್ರಹ್ಮದೇವರೇನಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು, ಅವರು ನಾರದನನ್ನು ಕಳಿಸಿಕೊಟ್ರಂತೆ. ನೀನು ಹೋಗಿ ನಾರದನ ಹೋಗಿ ಧರ್ಮರಾಜನಿಗೆ ಹೇಳು ಕೆಲವು ಮಾತು ಅಂತ ಹೇಳಿ ಕಳಿಸಿಕೊಟ್ರಂತೆ. ನಾರದರು ಇಂದ್ರಪ್ರಸ್ಥಕ್ಕೆ ಬಂದರಂತೆ. ಅವ್ರು ಬಂದ ವರ್ಣನೆಯನ್ನು ಮಾಡ್ತಾರೆ ಬಹಳ ಚೆಂದವಾಗಿ. ಯಾಕಂದರೆ ನಮಗೆ ನಾರದರು ಅಂತ ಗೊತ್ತು, ಆದರೆ ನಾರದ ಪರಿಚಯ ತುಂಬ ಕಮ್ಮಿ. ನಮಗೇನು ಅಂದರೆ ನಾರದರು ಅಂತ ಹೇಳಿದರೆ ಹಚ್ಚಿಕೊಡುವವರು ಅಂತ. ಅಂದರೆ ಅವರಿಗೆ ಇವ್ರಿಗೆ ಹಚ್ಚಕ್ಕೆ ನಾವು ಹೇಳೋದು ನೋಡಿ, ಇವರೊಬ್ಬರು ನಾರದರು ಬಂದರು ಅಂತ. ನಾರದ ಅಂತ ಹೇಳಿದ್ರೆ ಅವರಿಗೆ ಇವ್ರಿಗೆ ಹಚ್ಚಿ ಹಾಕುವವರು ಅಂತ. ಅವರಿಗೆ ಇವ್ರಿಗೆ ಹಚ್ಚಿ ಹಾಕಿ ತಾವು ಖುಷಿ ಪಡುವವರು ಅಂತ ಇಷ್ಟೇ ಗೊತ್ತಿದೆ ಹೊರತು ನಾರದರ ನಿಜವಾದ ಪರಿಚಯ ಇಲ್ಲ ನಮಗೆ. ಅಥವಾ ಇನ್ನೊಂದೇನೆಂದರೆ ವೀಣೆ ಇಟ್ಕೊಂಡು ಬಾರಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ, ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಅಂತ. ಆದರೆ ನಾರದ ಪರಿಚಯವನ್ನು ಮಾಡಿಸಿಕೊಡ್ತಾರೆ. ನಾರದರು ಆಕಾಶ ಮಾರ್ಗದಿಂದ ತಾವು ಬಂದರಂತೆ, ಇಳ್ಕೊಂಡು ಬಂದರಂತೆ. ಬಂದು ಪರೇಣ ತಪಸಾ ಯುಕ್ತ, ನಿಜವಾಗಲೂ ಮಹಾತಪಸ್ವಿಗಳು ನಾರದರು ಅಂತ ಹೇಳ್ತಾರೆ. ಬ್ರಾಹ್ಮಣರು ಮಹಾತಪಸ್ಸಿನಿಂದ ಕೂಡಿರಂಥವರು. ನಯೇ ನೀತೋಚ ನಿರತೋ ವಿಶ್ರುತಶ್ಚ ಮಹಾಮುನಿ. ಯಾವುದು ನೀತಿಶಾಸ್ತ್ರ ಇದೆ, ನೀತಿಶಾಸ್ತ್ರ ಇರಬಹುದು, ಅಥವಾ ಯಾವುದೇ ಈ ಶಾಸ್ತ್ರಗಳಲ್ಲಿರ್ಬೋದು ಪಾರಂಗತರಾಗಿರ್ಬೋದು. ಪರಾತ್ ಪರತರಂ ಪ್ರಾಪ್ತ ಧರ್ಮಮೇವಾಭಿಜಗ್ಮಿವಾನ್, ಮಹಾಧಾರ್ಮಿಕರಾಗಿರುವಂಥವರು. ವಿಶೇಷವಾಗಿ ಸರ್ವೋತ್ತಮನಾದ ಕೃಷ್ಣನಲ್ಲಿ, ನಾರಾಯಣನಲ್ಲಿ ಯಾವತ್ತೂ ಭಕ್ತಿಯನ್ನು ಮಾಡ್ತಾ ಇರುವಂಥವರು. ಚತುರ್ಮುಖನ ಮಕ್ಕಳು, ಆದರೆ ಯಾವ ಅಮ್ಮನಿಂದಲೂ ಬಂದವರಲ್ಲ. ಚತುರ್ಮುಖರಿಂದ ಹಾಗೆ ತಾವು ಸೃಷ್ಟರಾಗಿ ಬಂದಿರುವಂಥವರು. ಅಷ್ಟು ಮಾತ್ರ ಅಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮುಂತಾದವುಗಳನ್ನೆಲ್ಲ ತಿಳ್ಕೊಂಡಿರುವವರು. ತರ್ಕಶಾಸ್ತ್ರವನ್ನು, ವ್ಯಾಕರಣಶಾಸ್ತ್ರವನ್ನು, ಮೀಮಾಂಸಾಶಾಸ್ತ್ರವನ್ನು, ಇವುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಂದರೆ ನಾರದರು ಮಹಾಜ್ಞಾನಿಗಳು. ಅಷ್ಟು ಮಾತ್ರ ಅಲ್ಲ, ಭಾವಿತಾತ್ಮ ಅಂತ ಹೇಳ್ತಾರೆ. ಮನಸ್ಸು ಯಾವಾಗಲೂ ಶುದ್ಧವಾಗಿರುವುದು. ಅದರಿಂದಾಗಿ ಜಗಳ ಹಚ್ಚಿ ಹಾಕೋದು ನಾರದರ ಕೆಲಸ ಅಲ್ಲ. ಮತ್ತು ಲೋಕಕ್ಕೆ ಶಾಂತಿಯನ್ನು, ನೆಮ್ಮದಿಯನ್ನು ಉಂಟು ಮಾಡೋದು ಅವ್ರ ಕೆಲಸ, ನಾರದರದು. ಅದಕ್ಕಾಗಿ ಅವರು ಜಗಳ ಹುಟ್ಟಾಕ್ತಾರೆ ಅಷ್ಟೇ. ಜಗಳ ಹುಟ್ಟಾಕಿ ಅದರಿಂದಾಗಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡ್ತಾರೆ ಅವರು ಯಾವತ್ತೂ ಕೂಡ. ಮತ್ತು ಗತರಜಃ, ಆಸೆ ಆಕಾಂಕ್ಷೆಗಳೇನೂ ಇಲ್ಲ. ಮನಸ್ಸಿನಲ್ಲಿ ಯಾವತ್ತೂ ಶಾಂತವಾಗಿರುವವರಂತೆ, ಮೃದು ಸ್ವಭಾವದವರಂತೆ, ಮತ್ತು ನೇರವಾಗಿ ನಡೆನುಡಿಯವರದ್ದು. ನಮಗೇನು ಕಾಣಿಸ್ತದೆ ಅಂತ ಹೇಳಿದರೆ ನಾರದರು ಇನ್ನೊಂದೊಂದು ಮುಂದೊಂದು ಮಾಡ್ತಾರೆ ಅಂತ ಕೆಲವು ಸಲ ಆ ರೀತಿ ಕಾಣೋದುಂಟು. ಇಲ್ಲ, ಅವರು ನೇರವಾಗಿರುವಂಥವ್ರು ಯಾವತ್ತೂ. ಅಂದರೆ ನೇರವಾದ ಮಾತು, ನೇರವಾದಂತಹ ಮನಸ್ಸು ಅವರದ್ದು. ನಡೆಯೂ ಕೂಡ ಅದೇ ರೀತಿ ಇರ್ತದೆ ಅಂತ ಹೇಳ್ತಾರೆ. ಕ್ಷೀಣಕರ್ಮಸು ಪಾಪೇಶು ಭಕ್ಷ್ಯೇಷು ವಿವಿಧೇಷು ಚ ಸರ್ವಥಾ ಕೃತ ಮರ್ಯಾದೋ ವೇದೇಶು ವಿವಿಧೇಷು ಚ. ಯಾರು ಪುಣ್ಯಾತ್ಮರಿದ್ದಾರೆ ಅವರಲ್ಲಿ ಯಾವತ್ತೂ ತಾವು ಗೌರವವನ್ನು ತೋರಿಸ್ತಾರೆ, ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಯಾರು ಈಗಾಗಲೇ ಪಾಪವನ್ನು ಉಂಡು ಪುಣ್ಯಾತ್ಮರಾಗಿದ್ದಾರೆ ಅವರನ್ನೆಲ್ಲ ಗೌರವಿಸ್ತಾರಂತೆ, ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾರಂತೆ ಯಾವತ್ತೂ ಈ ನಾರದರು. ಇಂತಹ ನಾರದರು ಸೂಕ್ಷ್ಮವಾದ ವಸ್ತ್ರವನ್ನು ತೊಟ್ಟಿದ್ದಾರಂತೆ. ಅವಧಾತೇಚ ಸೂಕ್ಷ್ಮೇಚ ದಿವ್ಯೇಚ ರುಚಿರೇ ಶುಭವು, ಬಿಳಿಯದ್ದಾದ ವಸ್ತ್ರ ಅವರು ತೊಟ್ಟಿರುವಂಥದ್ದು. ಅದು ಇಂದ್ರ ಕೊಟ್ಟಿದ್ದಾನಂತೆ. ಇಂದ್ರ ಕೊಟ್ಟ 2 ವಸ್ತ್ರ, ಅದು ಯಾವಾಗಲೂ ಬಿಳಿ ಇರ್ತದೆ, ಕೊಳೆ ಆಗೋಲ್ಲ. ಅದನ್ನು ಉಟ್ಕೊಂಡಿದ್ದಾರಂತೆ. ಉಟ್ಕೊಂಡು ದೇವರ ಸ್ಮರಣೆಯನ್ನು ಮಾಡ್ತಾ ಒಂದು ವೀಣೆ ಇದೆ ಅವರ ಹತ್ರ. ಆ ವೀಣೆಯನ್ನು ಮೀಟುತ್ತಾ ತಾವು ಬರ್ತಾರಂತೆ.